ಇನ್ನು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಆರೋಪಿ ನಂಬರ್ 2 A2 ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಅವರ ಭವಿಷ್ಯ ಸುಪ್ರೀಂ ಕೋರ್ಟ್ನಲ್ಲಿದೆ. ಅಂದರೆ ಬೇಲ್ ಭವಿಷ್ಯ, ಬೇಲ್ ಸಿಗುತ್ತಾ ಅಥವಾ ಅಂದರೆ ಬೇಲ್ ಕಂಟಿನ್ಯೂ ಆಗುತ್ತಾ ಅಥವಾ ಕ್ಯಾನ್ಸಲ್ ಆಗಿಬಿಡುತ್ತಾ ಅನ್ನುವಂಥ ಟೆನ್ಷನ್ನಲ್ಲಿದ್ದಾರೆ. ಸೊ ಈ ಮಧ್ಯದಲ್ಲೇ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಬ್ಯುಸಿಯಲ್ಲಿದ್ದಾರೆ ದರ್ಶನ್ ಅವರು. ಆ ಗ್ಯಾಪ್ನಲ್ಲಿ ಬಿಂದಾಸ್ ಪಾರ್ಟಿ ಮಾಡಿದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ನಲ್ಲಿದ್ದಾರೆ ದರ್ಶನ್. ಅದನ್ನು ಮುಗಿಸ್ಕೊಂಡು ದಾಸ ಪಾರ್ಟಿ ಮಾಡಿದ್ದಾರೆ. 10 ದಿನ ಥೈಲ್ಯಾಂಡ್ನಲ್ಲಿ ಇರ್ತಾರೆ. ಆದರೆ ಪಾರ್ಟಿ ಮಾಡೋ ಟೈಮ್ನಲ್ಲಿ ಸುದ್ದಿ ಏನು ಅಂತಂತಂದರೆ ಅವರ ಒಂದು ಬಾಡಿದಂತಹ ಮುಖ ಅಥವಾ ಆ ಒಂದು ಫೇಕ್ ಸ್ಮೈಲ್. ಕಾರಣ ಏನು ಅಂತಂತಂದರೆ ಸುಪ್ರೀಂ ಕೋರ್ಟ್ನಲ್ಲಿದೆ ಈ ಬೇಲ್ ಭವಿಷ್ಯ. ಅಕಸ್ಮಾತ್ 22ನೇ ತಾರೀಕು ನಡೆಯುವಂಥ ಒಂದು ಆದೇಶದಲ್ಲಿ ಏನು ಬರುತ್ತೆ ಅಂತ. ಯಾಕೆಂತಂದರೆ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆ ಮಾಡಿದೆ, ವಿವೇಚನೆಯನ್ನು ಸರಿಯಾಗಿ ಬಳಸ್ಕೊಂಡಂತಿಲ್ಲ ಅಂಥೇಳಿ ಹೈಕೋರ್ಟ್ನ ಒಂದು ಆದೇಶದ ಮೇಲೆ ಒಂದು ರೀತಿಯಾಗಿ ಅಸಮಾಧಾನ ತೋರದಂತಿದೆ. ಅದರ ಜೊತೆಗೆ ದರ್ಶನ್ನ ಕ್ರಿಮಿನಲ್ ರೆಕಾರ್ಡ್ಗಳನ್ನು ತರಿಸಿ ಕೊಡಿ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಈ ಬೇಲ್ ಕೊಟ್ಟಿರೋದು ಓಕೆನಾ ಅಥವಾ ಇಲ್ವಾ, ಅದು ಕ್ಯಾನ್ಸಲ್ ಮಾಡ್ತಾರಾ ಸುಪ್ರೀಂ ಕೋರ್ಟ್ನಿಂದಾಗಿ ದ್ವಿಸದಸ್ಯ ಪೀಠ ಅನ್ನುವಂಥ ಟೆನ್ಷನ್ನಲ್ಲೇ ಪಾರ್ಟಿ ಮಾಡ್ತಾ ಇರೋದು.